ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಇಲ್ಲಿ 2 ತರ ಬರ್ಡ್ಸ್ ನೋಡ್ತಾ ಇದೀರಾ ಅಲ್ವಾ? 2 ತರ ಬರ್ಡ್ಸ್ ಬಂದು 2 ತರ ಪಕ್ಷಿಗಳು ಬಂದು, ಒಂದು ಡಕ್ಸ್ ಮತ್ತೆ ಇನ್ನೊಂದು ಗೀಸ್, ಅಂದ್ರೆ ಬಾತುಕೋಳಿ ಮತ್ತೆ ಹೆಬ್ಬಾತು ಕೋಳಿ ಅಂತ ಹೇಳಿ. ಹೆಣ್ಣು ಪಕ್ಷಿನೇ ಜಾಸ್ತಿ ಸೌಂಡ್ ಮಾಡೋದು ಇದ್ರಲ್ಲಿ. ಹೆಣ್ಮಗು ಯಾಕಂದ್ರೆ ಅಗೇನ್ ಇವ್ರಿಗೆ ಕಾಡಲ್ಲಿ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವಾಗ ಅವ್ರ ಮರಿಗಳನ್ನ ಒಂದು ನದಿ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮರಿಗಳು ಆ ಕಡೆ ಈ ಕಡೆ ಮಿಸ್ ಆದ್ರು ಅಂತ ಹೇಳಿದ್ರೆ ಈ ಜೋರಾಗಿ ಕ್ವಾಕ್ ಮಾಡಿ ಸೌಂಡ್ ಮಾಡೋ ಮುಖಾಂತರ ಮರಿಗಳನ್ನೆಲ್ಲ ಒಂದು ಮಾಡಿ ಸೇಫ್ ಆಗಿ ಕರ್ಕೊಂಡು ಹೋಗಂತ ಒಂದು ಜವಾಬ್ದಾರಿ ಇರುತ್ತೆ. ಕಹಾನಿಗೆ ಅಂದರ್ ಬಂದ್ಬಿಡೋಣ. ನಮಸ್ಕಾರ ಗುರು, ಆರಾಮ? ಎಲ್ರು ಹೇಗಿದ್ದೀರಾ? ಕೆಲ್ಸಗಳೆಲ್ಲ ಹೇಗ್ ನಡೀತಿದ್ದೆ? ಪ್ರಾಣಿದಿ ಪೆಟ್ ಸ್ಯಾನ್ಚುರಿ ಇರೋ ಪ್ರಾಣಿಗಳನ್ನೆಲ್ಲ ಒಂದೇ ವಿಡಿಯೋದಲ್ಲಿ ತೋರ್ಸಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ಅದಾಗಿಲ್ಲ. ಸೊ ಅದಕ್ಕೆ ಇದನ್ನ ಪಾರ್ಟ್ 2 ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ 2 ರೀತಿಯ ಗಿಡಗಳಿದೆ. ಮೇಲೆ ಎಲ್ಲ ಏನ್ ನೋಡ್ತಾ ಇದ್ದೀರಾ ಅದನ್ನ ಟ್ರೆಡಿಷನಲ್ ಪ್ಲಾಂಟ್, ಅಂದ್ರೆ ನೆಲದಲ್ಲಿ ಬೆಳೆಯುವಂತ ಗಿಡಗಳು. ನೀರೊಳಗಡೆ ಏನ್ ನೋಡ್ತಾ ಇದೀರಾ ಅದನ್ನ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಕರೀತಾರೆ. ಇದು ನೀರೊಳಗಡೆ ಬೆಳೆಯೋದು. ಸೊ ಇದು ಯಾವ್ದು ಆರ್ಟಿಫಿಷಿಯಲ್ ಅಲ್ವಂತ, ಎಲ್ಲ ಒರಿಜಿನಲ್ ಅಂತ. ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ. ಈ ತರ ಜಾಗನ ನೀವು ನೋಡಕ್ ಸಾಧ್ಯ ಇರೋದು ಸಮುದ್ರದಲ್ಲಿ ಮಾತ್ರ. ಸಮುದ್ರದಲ್ಲಿರೋ ಒಂದು ಜಾತಿಯ ಮೀನ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ, ಕೇಳೋಣ ಬನ್ನಿ. ಈ ನೀರ್ ಗಲೀಜಾಗಿರೋ ಕಾರಣದಿಂದ ಇವ್ರಿಗೆ ನೀರೊಳಗಡೆ ಯಾವ್ದೇ ತರ ಊಟ ಸಿಗೋದಿಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ನೀರಿನ ಮೇಲಿರೋ ಗಿಡ ಮರಗಳಲ್ಲಿ ಯಾವ್ದೇ ಊಟ ಕುಟ್ಟಿರೋ ಅಂಟ್ ಮಾಡ್ಕೊಂಡು ತಿಂತಾರೆ. ಏನ್ ಮಾಡ್ತಾರೆ ಅಂತ ವಾಟರ್ ಸ್ಪಿಟ್ ಮಾಡ್ತಾರೆ, ಉಗಿತಾರೆ. ಇದನ್ನ ಆರ್ಚರ್ ಫಿಶ್ ಅಂತ ಕರೀತಾರೆ, ಮತ್ತೆ ಸ್ಪಿಟ್ಟಿಂಗ್ ಫಿಶ್ ಅಂತಾನೂ ಕರೀತಾರೆ. ಯೂಶುವಲ್ ಆಗಿ ಗಿಡದ ಮೇಲೆ ಚಿಟ್ಟೆ ಕುತ್ಕೊಳ್ಳುತ್ತೆ. ಆದ್ರೆ ಆ ಚಿಟ್ಟೆ ಏನಾದ್ರು ಈ ಮೀನ್ಗೆ ಕಾಣೋ ತರ ಕುತ್ಕೊಂತೋ, ಈ ಮೀನ್ ಏನ್ ಮಾಡುತ್ತೆ, ವಾಟರ್ ನ ಸ್ಪ್ಲಿಟ್ ಮಾಡುತ್ತೆ. ಸ್ಪ್ಲಿಟ್ ಮಾಡೋ ಫೋರ್ಸ್ಗೆ ಚಿಟ್ಟೆ ಏನಾರ ನೀರೊಳಗಡೆ ಬಿದ್ರೆ ಪ್ರಾಣಿದಿ ಪೆಟ್ ಸ್ಯಾನ್ಚುರಿಲಿ ಅನಿಮಲ್ ಅಡಾಪ್ಷನ್ ಕೂಡ ಕೊಡ್ತಾರೆ, ಅದರಲ್ಲೂ ಸ್ಮಾಲ್ ಅನಿಮಲ್ಸ್ ಮಾತ್ರ. ಸೊ ಈ ಎಲ್ಲಾ ಗಿನಿಪಿಗಳು ದತ್ತು ಆಗಿ ಮನೆಗೆ ತಗೊಂಡೋಗಿ ಸಾಕೊಂಬೋದು, ಯಾರಿಗಾರು ಇಂಟ್ರೆಸ್ಟ್ ಇದ್ದು. ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇರೋ ಕೋಳಿ ನೋಡುಗುರು ಹೆಂಗೈತೆ. ಆದ್ರೆ ಇದು ಕೋಳಿ ಎಲ್ಲ ಈಮು ಅಂತ ಕರೀತಾರೆ. ಹೊಸದಾಗಿ ನೋಡೋರು ಇದನ್ನ ಆಸ್ಟ್ರಿಚ್ ಅಂತಾನು ಕನ್ಫ್ಯೂಸ್ ಮಾಡ್ಕೋಬಹುದು. ಆಸ್ಟ್ರಿಚ್ ಗಳೆಲ್ಲ 9 ರಿಂದ 10 ಅಡಿ ಗಂಟ ಬೆಳೀತಾರೆ, ಬಟ್ ಈಮುಗಳೆಲ್ಲ 5 ರಿಂದ 6 ಅಡಿ ಮ್ಯಾಕ್ಸಿಮಮ್. ಓಕೆನಾ? ಅದು ಬಿಟ್ರೆ ಆಸ್ಟ್ರಿಚ್ಗೆ ದೊಡ್ಡ ರೆಕ್ಕೆ ಇರುತ್ತೆ, ಅದ್ರ ಕಾಲಲ್ಲಿ 2 ಬೆಳ್ಳಿರುತ್ತೆ. ಬಟ್ ಈಮು ಕಾಲಲ್ಲಿ 3 ಬೆಳ್ಳಿರುತ್ತೆ, ಇದು ಚಿಕ್ಕದಾದಂತ ರೆಕ್ಕೆ ಇರುತ್ತೆ. ಓಕೆನಾ? ಈ ತರ ಈಮು ಪಕ್ಷಿಲಿ ಗಂಡು ಪಕ್ಷಿ ಮೊಟ್ಟೆ ಇಡುತ್ತೆ, ಹೆಣ್ಣು ಪಕ್ಷಿ ಮೊಟ್ಟೆ ಇಡುತ್ತಾ ಅದು ಇಡ್ಬೋದು. ಯಾರ ಮಕ್ಕಳಪ್ಪ ನೀವೆಲ್ಲ? ಆಕ್ಚುಲ್ ಆಗಿ ಯಾವ್ದೇ ಪಕ್ಷಿಲೂ ಎಣ್ಣೆ ಮೊಟ್ಟೆ ಇಕ್ಕೋದು. ಬಟ್ ಇವ್ರ ಏನಕ್ಕೆ ನಮ್ಗೆ ಕನ್ಫ್ಯೂಸ್ ಮಾಡೋ ತರ ಕ್ವಶನ್ಸ್ ಕೇಳಿದ್ರು ಅಂದ್ರೆ, ಈ ಈಮು ಜಾತಿಲಿ ಹೆಣ್ಣು ಮೊಟ್ಟೆ ಇಕ್ಬಿಟ್ಟು ಹೊಂಟೋಗ್ಬಿಡುತ್ತೆ, ಬಟ್ ಗಂಡು ಆ ಮೊಟ್ಟೆನ ಸೇಫ್ ಆಗಿ ನೋಡ್ಕೊಂಡು ಕಾವು ಕೊಟ್ಟಿ ಮರಿ ಮಾಡಿಸುತ್ತೆ. ಮೊಟ್ಟೆ ಇಕ್ಕಿರೋದು ಹೆಣ್ ಪಕ್ಷಿನೇ ಆಗಿರ್ಬೋದು, ಬಟ್ ಆ ಮೊಟ್ಟೆನ ತಾಯಿ ತರ ಸೇಫ್ ಆಗಿ ನೋಡ್ಕೊಂಡು ಆ ಮೊಟ್ಟೆಗೆ ಮರಿ ಕಾವು ಕೊಡೋದು ಗಂಡ್ ಪಕ್ಷಿ. ಎಲ್ಲಾ ಪಕ್ಷಿಗಳ ಪುಕ್ಕ 1 ರೂಟು ಒಂದೇ ಫೆದರು, ಬಟ್ ಈಮು ಪುಕ್ಕ 1 ರೂಟು 2 ಫೆದರ್. ಓಕೆ, ಈಮು ಪುಕ್ಕ ಮಾತ್ರ ನೋಡಿ, ಇದನ್ನ ಬುಕ್ಕಲ್ಲಿಟ್ರೆ ಮರಿ ಹಾಕುತ್ತೆ. ಓಹೋ, ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು ಯಾರು. ರೆಪ್ಟೈಲ್ಸ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ರೆಪ್ಟೈಲ್ಸ್ ಅಂತ ಅಂದ್ರೆ ಸರೀಸೃಪಗಳು ಅಂತ ಕರಿತೀವಿ. ಸರೀಸೃಪಗಳು ಅಂತ ಅಂದ್ರೆ ಅವು ಶೀತ ರಕ್ತ ಪ್ರಾಣಿ. ಪ್ರಪಂಚದಲ್ಲಿರೋ ಎಲ್ಲಾ ಸರೀಸೃಪಗಳನ್ನು ಪೊರೆ ಬಿಡ್ತವೆ, ಬರೀ ಹಾವುಗಳು ಮಾತ್ರ ಪೊರೆ ಬಿಡಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಎಕ್ಸಾಕ್ಟ್ಲಿ ಇವಾಗ ನಾನು ಸರೀಸೃಪಗಳ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮಗ್ ತೋರಿಸಿರೋದು ಇವರು ಬಾಲ್ ಪೈಥಾನ್ ಅಂತ ಅಂದ್ರೆ ಹೆಬ್ಬಾವು. ಯಾವುದೇ ಹೆಬ್ಬಾವಿಗೂ ಪ್ರಪಂಚದಲ್ಲಿ ವಿಷ ಅನ್ನೋದು ಇರೋದಿಲ್ಲ. ಓಕೆ, ಸೊ ನಂಜ್ ಅಂತ ಹೇಳ್ತೀವಿ. ಹಾವುಗಳು, ಸರ್ಪಗಳು ಅಂತ ಅಂದ್ರೆ ಎಲ್ರು ಮೈಂಡ್ ಸೆಟ್ ಅಲ್ಲೂ ಒಂದು ಸ್ಕೇರಿ ಎನ್ವಿರಾನ್ಮೆಂಟ್ ಬಿಲ್ಡ್ ಆಗುತ್ತೆ. ಪ್ರಪಂಚದಲ್ಲಿ ಇಲಿ ಬಿಲುದೊಳಗಡೆ ಹೋಗುವಂತ ಏಕೈಕ ಹ್ಯೂಮನ್ ಫ್ರೆಂಡ್ಲಿ ಆಗಿರೋ ಅನಿಮಲ್ ಅಂತ ಅಂದ್ರೆ ಅದನ್ನ ಸರ್ಪಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪೂರ್ವಿಕರು ಏನಂತ ಹೇಳ್ಕೊಂಡ್ ಬಂದಿದ್ದಾರೆ, ಎಲ್ಲಾ ಹಾಗೂ ವಿಷ ಇದೆ, ಹಾವು ಕಚ್ಚಿದ್ರೆ 5 ನಿಮಿಷಕ್ಕೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಇದೆಲ್ಲ ಮಿತ್. ನಮ್ಮ ಸುತ್ತಮುತ್ತ ಇರೋ ಹಾವುಗಳಲ್ಲಿ ವಿಷ ಇರೋದು ಬರೀ 5 ಜಾತಿ ಹಾವುಗಳಿಗೆ ಮಾತ್ರ. ಮಿಕ್ಕದ್ ಯಾವ ಹಾವುಗಳಿಗೂ ವಿಷ ಇರೋದಿಲ್ಲ. ಹೆಬ್ಬಾವು ನೋಡಕ್ಕೆ ಕೊಳಕ್ಮಂಡ್ಲ ಹಾವು ತರ ಕಾಣಿಸಿದ್ರು, ಇದಕ್ಕೆ 0.01% ಕೂಡ ವಿಷ ಇರೋದಿಲ್ಲ. ಬಟ್ ಅದ್ರ ಹಲ್ಲೇನಿದೆ ಅದು ತುಂಬಾ ಶಾರ್ಪ್ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಕೂಡ ಇರುತ್ತೆ. ಒಂದ್ಸತಿ ಅಟ್ಯಾಕ್ ಮಾಡ್ತು ಅಂತ ಅಂದ್ರೆ ಆ ಮನುಷ್ಯನ್ಗೆ ತುಂಬಾ ನೋವಾಗುತ್ತೆ. ಎಷ್ಟೋ ಜನಕ್ಕೆ ಬೋನ್ ಫ್ರಾಕ್ಚರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದು ಹೆಬ್ಬಾವು ಕಚ್ಬಿಟ್ರೆ. ವಿಷ ಇರೋದಿಲ್ಲ, ಬಟ್ ಅದು ಅದಕ್ಕೆ ನುಂಗುತ್ತೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ನಾನಂತೂ ಹುಡ್ದಾಗಿಂದ ಯಾವ ಹೆಬ್ಬಾವು ಮನುಷ್ಯನ್ ನುಂಗಿದೆ ಅಂತ ನಾನು ಎಲ್ಲೂ ಯಾವ ನ್ಯೂಸ್ ಅಲ್ಲೂ ಕೂಡ ನೋಡಿಲ್ಲ. ಹಾವ್ನ ಸಡನ್ ಆಗಿ ನೋಡಿದ ತಕ್ಷಣ ಇದು ವಿಷಕಾರಿ, ಇದು ವಿಷರಹಿತ ಅಂತ ಆ ವಿಡಿಯೋರ್ಗೆ ಒಂದೊಂದು ಟೈಮ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಯಾರು ತರಬೇತಿ ಇಲ್ಲದೆ ಹಾವ್ನ ಹಿಡಿಯೋ ಸಾಹಸ ಅಂತೂ ಮಾಡಕ್ ಹೋಗ್ಬೇಡಿ. ನಿಮ್ನ ನಂಬ್ಕೊಂಡು ನಿಮ್ ಫ್ಯಾಮಿಲಿ ಇರುತ್ತೆ. ಮಧ್ಯಾಹ್ನ 1 ಗಂಟೆ ಆಯ್ತು, ಕೆಫೆಟೇರಿಯಾದಲ್ಲಿ ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಬಂದು ಕುತ್ಕೊಂಡೆ ಗುರು. ಇವಾಗ ಇವರು ರ್ಯಾಬಿಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ರ್ಯಾಬಿಟ್ ನ ನಾವು ಡೈಲಿ ನೋಡಿರ್ತೀವಿ. ಯಾಕಂದ್ರೆ 1972ರಲ್ಲಿ ಒಂದು ಕಾಯ್ದೆ ಬರುತ್ತೆ,
ಕಾನೂನನ್ನ ಜಾರಿ ಮಾಡ್ತಾರೆ ನಮ್ಮ ಇಂಡಿಯನ್ ಗೌರ್ಮೆಂಟು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಒಂದು ಕಾಯ್ದೆ ಬರುತ್ತೆ. ಆ ಕಾಯ್ದೆ ಪ್ರಕಾರ ನಾವು ಯಾವುದೇ ನಮ್ಮ ದೇಶದಲ್ಲಿರುವಂಥ ಕಾಡು ಪ್ರಾಣಿಗಳನ್ನ ನಾವು ಪೆಟ್ಟಾಗಿ ಸಾಕೊಳ್ಳೋಗಿಲ್ಲ. ಇನ್ನೊಂದು, ನಮ್ಮ ದೇಶದಲ್ಲಿ ರ್ಯಾಬಿಟ್ಸ್ ಅನ್ನೋದೇ ಇಲ್ಲ, ಬರೀ ಕಾಡ್ಮೊಲ ಮಾತ್ರ ನಮ್ಮಲ್ಲಿರೋದು. ನೀವು ನೋಡೋವಂಥ ಎಲ್ಲ ರ್ಯಾಬಿಟ್ಸ್ ಬಂದು ಎಲ್ಲ ಯುರೋಪ್ ದೇಶಕ್ಕೆ ಸಂಬಂಧಪಟ್ಟಿರೋಂಥ ಒಂದು ರ್ಯಾಬಿಟ್ಸ್ಗಳನ್ನ ನೋಡ್ಬೋದು ನೀವು. ಇವ್ರನ್ನ ಬಂದು ನಾವು ಯುರೋಪಿಯನ್ ರ್ಯಾಬಿಟ್ಸ್ ಅಂತ ಹೇಳ್ತೀವಿ. ಈ ಕಾಡ್ಮೊಲಕ್ಕೂ ಮತ್ತು ಈ ಮೊಲಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕಾಡ್ಮೊಲಕ್ಕೆ ಕಿವಿಗಳೆಲ್ಲ ತುಂಬ ಉದ್ದ ಇರುತ್ತೆ, ಮತ್ತು ಅವ್ರ ಹಿಂದೆ ಕಾಲುಗಳು ತುಂಬ ಉದ್ದ ಇರುತ್ತೆ, ಮತ್ತು ಸೈಜಲ್ಲೂ ಗಾತ್ರದಲ್ಲೂ ತುಂಬ ದೊಡ್ಡದಾಗಿರ್ತಾರೆ. ಇನ್ನೊಂದು, ನಿಮ್ಮ ಪ್ರಕಾರ ಏನು ಫುಡ್ ತಿನ್ಬೋದು ಇವರು? ಏನು ಆಹಾರ ತಿನ್ಬೋದು? ಕ್ಯಾರೆಟ್ಸಾ? ರ್ಯಾಬಿಟ್ ನ ಯಾರ ಮನೇಲಿ ಹೊಸದಾಗಿ ಸಾಕ್ತಿದ್ದೀರಾ ಇಲ್ಲ ಯಾರು ಹೊಸದಾಗಿ ಸಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರ ಈ ವಿಷಯನ ತಿಳ್ಕೊಳ್ಳೇಬೇಕು. ರ್ಯಾಬಿಟ್ಸ್ ಗೆ ಈ ಕ್ಯಾರೆಟ್ ಅಂತ ಏನಂತೀವಿ ಅದು ಜಂಕ್ ಫುಡ್ ಆಗುತ್ತೆ. ಕ್ಯಾರೆಟ್ ನ ಅದಕ್ಕೆ ಡೈಲಿ ಕೊಡ್ಲೇಬಾರ್ದು. ಯಾಕೆ ಅಂತ ಅಂದ್ರೆ ಇವಾಗ ಮನೇಲಿ ಮಕ್ಳು ಇರ್ತಾರೆ ಅಂತ ತಿಳ್ಕೊಳ್ಳಿ, ಮಕ್ಳಿಗೆ ನಾವು ಡೈಲಿ ನಾಷ್ಟಕ್ಕೆ, ಊಟಕ್ಕೆ ಮತ್ತೆ ಡಿನ್ನರ್ಗೆಲ್ಲ ಚಾಕ್ಲೇಟ್ಸ್, ಗೋಬಿ, ಪಾನಿಪುರಿ ಎಲ್ಲ ಕೊಡಕ್ಕಾಗುತ್ತಾ? ಯಾಕೆ ಕೊಡಲ್ಲ ಹೇಳಿ? ಅದರಿಂದ ಹೆಲ್ತ್ ಎಫೆಕ್ಟ್ ಆಗುತ್ತೆ ಅಂತ ನಾವು ಕೊಡಲ್ಲ. ಸೊ ಮೊಲಕ್ಕೂ ಅದೇ ತರ ಕ್ಯಾರೆಟ್ ಅನ್ನೋದು ಜಂಕ್ ಫುಡ್ ಆಗುತ್ತೆ. ಮತ್ತೆ ನಾವು ಮೊಲಕ್ಕೆ ಕೊಡ್ಬೇಕಾಗಿರೋ ಆಹಾರ ಏನು? ಗರಿಕೆ ಹುಲ್ಲು ಅಂತ ಹೇಳ್ತೀವಲ್ವಾ, ಅದು ಇವ್ರ ಬಾಡಿಲಿ 80% ಇರ್ಬೇಕು, 80 ಭಾಗ ಅವ್ರ ಬಾಡಿಲಿ ಗ್ರಾಸ್ ಇರಬೇಕು. ಈ ತರ 4 ಕಾಲು ಜೋಡಿಸಿ ಮಗು ತರ ಎತ್ಕೋಬೇಕು. ಕಿವಿ ಹಿಡಿದೆತ್ತೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬಾಡಿ ವೆಯ್ಟ್, ದೇಹದ ತೂಕ ಎಲ್ಲ ಅವರ ಹಿಂದೆ ಭಾಗದಲ್ಲಿ ಇದೆ. ನಾವು ಈ ತರ ಎತ್ಕೊಂಡಾಗ ಅವ್ರ ಒಂದು ಚೂರು ಶೇಕ್ ಆದ್ರೂ ಅದ್ರ ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಅಂತ ಏನಿರುತ್ತೆ ಅದು ಎಫೆಕ್ಟ್ ಆಗ್ಬಿಟ್ಟು ಅದು ಡೆತ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮೊಲನ ಯಾರು ಕಿವಿ ಹಿಡ್ದು ಎತ್ಕೊಂಬಾರ್ದು, ಮಕ್ಳು ತರ ಅದನ್ನ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಇದೇ ಫಸ್ಟ್ ಲೈಫ್ ಅಲ್ಲಿ ಜೀವಂತವಾಗಿ ಬದುಕಿರೋ ಉಡಾನ ಕಣ್ಮುಂದೆ ನೋಡ್ತಿರೋದು. ಯಾವ ಪ್ರಾಣಿ ಕನ್ನಡದಲ್ಲಿ ಏನಂತಾರೆ? ಓಕೆ, ಇಲ್ಲೇನ್ ನೋಡ್ತಾ ಇದೀವಲ್ಲ, ಈ ಕತ್ತೆಗಳೆಲ್ಲ ಬಂದು ಕೃಷ್ಣಗಿರಿ ಡಾರ್ಫ್ ಡಾಂಕಿ ಅಂತ ಕರೀತಾರೆ. ಹೆಸರೇ ಹೇಳೋ ತರ ಡಾರ್ಫ್ ಅಂತ ಅಂದ್ರೆ ಇದು ಜಾಸ್ತಿ ಹೈಟ್ ಬೆಳೆಯಕ್ ಹೋಗಲ್ಲ. ಸೊ ಇದು ಇಷ್ಟೇ ಹೈಟ್ ಬೆಳೆಯೋದು. ಯೂಸಲ್ ಆಗಿ ನಾವು ನೋಡೋ ಡಾಂಕೀಸ್ ಅಲ್ಲ, ಇದಕ್ಕಿಂತ ಒಂದ್ ಸ್ವಲ್ಪ ಹೈಟ್ ಇರುತ್ತೆ ಅಷ್ಟೇ. ಕತ್ತೆ ಅನ್ನೋ ವರ್ಡ್ನ ಯಾರಾದ್ರೂ ನಿಮ್ಗೆ ಬೈಯಕ್ ಯೂಸ್ ಮಾಡಿರ್ತಾರೆ, ಇಲ್ಲ ನೀವ್ ಯಾರಿಗಾದ್ರೂ ಬೈಯಕ್ ಯೂಸ್ ಮಾಡಿರ್ತೀರಾ. ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಕತ್ತೆ ಅನ್ನೋ ವರ್ಡ್ನ ಯೂಸ್ ಮಾಡಿದ್ರೆ ನೀವು ತುಂಬಾ ಖುಷಿ ಪಡಿ. ಯಾಕೆ ಅಂದ್ರೆ ಕತ್ತೆ ಅಂದ್ರೆ ತುಂಬಾ ಕ್ಲೀನ್ ಆಗಿರೋ ಅನಿಮಲ್ ಮತ್ತೆ ತುಂಬಾ ಬುದ್ಧಿವಂತ ಪ್ರಾಣಿ. ಯಾಕೆ ಅಂದ್ರೆ ನೀವು ಈ ಕತ್ತೆಗಳ ಮನೆ ನೋಡಿ ಎಷ್ಟು ನೀಟ್ ಆಗಿದೆ, ಎಲ್ಲೂ ಪೂಪ್ ಅಂಡ್ ಪೀ ಮಾಡಿಲ್ಲ. ಬಟ್ ಅದೇ ಒಂದು ಹಾರ್ಸ್ ಮನೆ ನೋಡಿ, ಕುರಿ ಮನೆ, ಹಸು ಮನೆ ನೋಡಿ, ಅವ್ರು ಎಲ್ಲೆಲ್ಲಿ ಬೇಕು ನಿಂತಿರೋ ಜಾಗದಲ್ಲೇ ಪೂಪು ಮತ್ತೆ ಪೀನ ಮಾಡ್ತಾರೆ. ಆದ್ರೆ ಕತ್ತೆಗಳು ಹಂಗ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ಈ ಕತ್ತೆಗಳಲ್ಲಿ ಯಾವ ಕತ್ತೆಗೆ ಜಾಸ್ತಿ ಏಜ್ ಆಗಿರುತ್ತೆ ಆ ಕತ್ತೆ ಹೋಗಿ ಒಂದು ಜಾಗನ ಸೆಲೆಕ್ಟ್ ಮಾಡುತ್ತೆ. ಆ ಜಾಗದಲ್ಲಿ ಪೂಪು ಮತ್ತೆ ಪೀನ ಮಾಡಿದ್ ಬಂದ್ರೆ ಇನ್ನೆಲ್ಲಾ ಕತ್ತೆಗಳು ಅದನ್ನೇ ಫಾಲೋ ಮಾಡ್ತಾರೆ. ಇನ್ನು ಮದುವೆ ಆಗಿಲ್ವೇನೆ ನೀನು? ಹೋಗೋಣ ನೀನು, ನೀನು ಚಿಕ್ಕ ಹುಡುಗ. ಓಕೆ, ಈ 2 ಅಕ್ವೇರಿಯಂ ಅಲ್ಲಿ ಒಂದು ಅನಿಮಲ್ ನೋಡ್ತಾ ಇದ್ದೀರಾ, ಯಾವ ಪ್ರಾಣಿ ಇರ್ಬೋದು? ಇದನ್ನ ಪ್ಯಾತ್ಮ್ಯಾನ್ ಫ್ರಾಗ್ ಅಂತ ಕರೀತಾರೆ. ಕಪ್ಪೆನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಆದ್ರೆ ಇದು ಬೇರೆ ಕಪ್ಪೆಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರೋ ಕಪ್ಪೆ. ಅವ್ರ ಬಾಯಿನ ಅಬ್ಸರ್ವ್ ಮಾಡಿ, ಅವ್ರ ತಲೆಯಲ್ಲಿ 70% ಅಷ್ಟು ಅವ್ರ ಬಾಯಿ. ನೀವು 1 month 2 month 3 month ಬಿಟ್ಕೊ ಬಂದು ನೋಡೇನೋ ಅವ್ರು ಅದೇ ಜಾಗದಾಗ ಕುಂತಿರ್ತಾರೆ. ಆಕ್ಚುಲಿ ಅವ್ರು 4 ರಿಂದ 5 ತಿಂಗಳು ಊಟ ತಿಂದಿರೇ ಸರ್ವೈವ್ ಆಗ್ಬೋದು. ನನಗಂತೂ ಫೇವ್ರೇಟ್ ಅನಿಮಲ್. ಈ ತರ ಲೈಫ್ ಯಾರಿಗೂ ಸಿಗೋದಿಲ್ಲ. ಇದು ನಮ್ಮ ದೇಶ ಅಂದ್ರೆ. ಇವ್ರ ಹೆಸರು ಬಂದು ಸುಂದ್ರಿ ಅಂತ. ಹಂದಿಗಳು ಅಷ್ಟೇ ಕತ್ತೆಗಳ ತರ ಒಂದೇ ಜಾಗದಲ್ಲಿ ಪೂಪ್ ಮತ್ತೆ ಪೀ ಮಾಡುತ್ತೆ, ಎಲ್ಲಾ ಕಡೆ ಗಲೀಜ್ ಮಾಡಕ್ ಹೋಗಲ್ಲ. ಓಕೆ, ಇವ್ರು ಎಲ್ಲೇ ನೀರ್ ನೋಡಿದ್ರು ಜಂಪ್ ಮಾಡಿ ಆಡೋದೊಂದೇ ಇವ್ರ ತಲೆಯಲ್ಲಿ ಇರೋದು. ಓಕೆನಾ? ಆ ನೀರು ಚೆನ್ನಾಗಿದ್ರೆ ಚೆನ್ನಾಗಿರೋ ನೀರಲ್ಲಿ ಆಟ ಆಡ್ತಾರೆ, ಬದಿ ನೀರಿದ್ರೆ ಬದಿ ನೀರಲ್ಲಿ ಆಟ ಆಡ್ತಾರೆ. ಓಕೆ, ನಾವು ಚೆನ್ನಾಗಿರೋ ನೀರು ಕೊಟ್ರೆ, ಚೆನ್ನಾಗಿರೋ ಊಟ ಕೊಟ್ರೆ ಚೆನ್ನಾಗಿರ್ತಾರೆ ಅವರು. ಓಕೆ, ನಾವು ಡರ್ಟಿ ವಾಟರ್, ಡರ್ಟಿ ಫೀಡ್ ಎಲ್ಲ ಕೊಟ್ರೆ ಅವ್ರು ಡರ್ಟಿ ಆಗಿರ್ತಾರೆ ಅಷ್ಟೇ. ಇದ್ರ ಹೆಸರು ಬಂದು ಮೆಕ್ಸಿಕಾನ್ ವಾಕಿಂಗ್ ಫಿಶ್ ಅಂತ. ಹೆಸರೇ ಹೇಳೋ ತರ ಇದಕ್ಕೆ ನಡಿಯಕ್ಕೆ ಕಾಲಿದೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಇವಾಗ ನೀವೇನ್ ನೋಡ್ತಿದ್ದೀರಾ, ಈ ಅನಿಮಲ್ ನೀವು ಮುಂಚೆ ನೋಡಿರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಇದ್ರ ಸ್ಪೀಶಿಯಸ್ ಇನ್ನು ಇಂಡಿಯಾದಲ್ಲೇ ಇಲ್ಲ. ಸಾಮಾನ್ಯವಾಗಿ ನಾವು ಮೂಗಿಂದ ಉಸಿರಾಡ್ತೀವಿ, ಕಪ್ಪೆಗಳು ಬಂದು ಅದ್ರ ಸ್ಕಿನ್ ಇಂದ ಉಸಿರಾಡ್ತವೆ, ಫಿಶ್ ಗಳು ಬಂದು ಅದ್ರ ಗಿಲ್ಸ್ ಇಂದ ಉಸಿರಾಡ್ತವೆ. ಆದ್ರೆ ಈ ಪ್ರಾಣಿ ಆ 3ರಿಂದನೂ ಉಸಿರಾಡುತ್ತೆ. ಈ ಅನಿಮಲ್ ನ ಮೆಕ್ಸಿಕೋ ದೇಶದಲ್ಲಿ ಮಾತ್ರ ನಾವು ನೋಡಕ್ ಸಾಧ್ಯ. ಗುರು ಅದೆಲ್ಲ ಸ್ಪೆಷಲ್, ಈ ಪ್ರಾಣಿ ದೇಹದಲ್ಲಿ ಯಾವುದೇ ಪಾರ್ಟ್ಸ್ ಕಟ್ ಆದ್ರೂ ಅದು ಮತ್ತೆ ರೀಜನರೇಟ್ ಆಗಿ ಮತ್ತೆ ಬೆಳೆಯಕ್ ಸ್ಟಾರ್ಟ್ ಆಗುತ್ತಂತೆ. ಏನ್ ವಿಚಿತ್ರವಾದ ಪವರ್ ಇದೆ ಗುರು ಈ ಪ್ರಾಣಿಗೆ. ಪಕ್ಷಿಗಳು ಅಂತ ಅಂದ್ರೆ ನಮ್ ತಲೆಯಲ್ಲಿ ಸಡನ್ ಆಗಿ ಬರೋದೇ ಸ್ವತಂತ್ರವಾಗಿರೋ ಒಂದು ಜೀವಿ ಅಂತ. ಆದ್ರೆ ಎಲ್ಲಾ ಪಕ್ಷಿಗಳನ್ನು ಸ್ವತಂತ್ರವಾಗಿ ಇರಲ್ಲ. ಅಂದ್ರೆ ಇದು ಪಕ್ಷಿಗಳಿರಂತ ಮನೆ. ಇಷ್ಟು ದೊಡ್ಡ ಮನೆ ಯಾಕೆ ಕಟ್ಟಿದೀವಿ ಅಂದ್ರೆ, ಸಾಮಾನ್ಯವಾಗಿ ಲವ್ ಬರ್ಡ್ಸ್, ಫಿಂಚಸ್, ಬರ್ಜೀಸ್, ಪ್ಯಾರೆಟ್ಸ್, ಕಾಕ್ಟೈಲ್ಸ್ ಇದನ್ನೆಲ್ಲ ನಾವು ಅಕ್ವೇರಿಯಂ ಇಂದ ಅಥವಾ ಬರ್ಡ್ ಶಾಪ್ ಇಂದ ಮನೆಗೆ ತಗೊಬಂದ್ ಸಾಕಿರ್ತೀವಿ. ಅದಕ್ಕೆ ಹಾರಾಡೋ ಶಕ್ತಿ ಇದ್ರೂ ಅದು ಯಾವತ್ತೂ ರೆಕ್ಕೆ ಬಿಚ್ಚಿ ಹಾರಾಡಕ್ ಚಾನ್ಸ್ ಇರಲ್ಲ. ಇಲ್ಲಿರೋ ಏವರಿಲಿ ಅದು ಸ್ವತಂತ್ರವಾಗಿ ಅದ್ರ ರೆಕ್ಕೆನ ಬಿಚ್ಚಿ ಹಾರಾಡುತ್ತೆ. ಬನ್ನಿ ಒಂದ್ ಸ್ವಲ್ಪ, 2 ಗೇಟ್ ಓಪನ್ ಆಗಿರುತ್ತೆ.
ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇದನ್ನ. ಇವರಿಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನನ್ ಭುಜದ ಮೇಲೆ ಒಂದು ಲವ್ ಬರ್ಡ್ ಬಂತು. ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 15 ಮಿನಿಟ್ಸ್ ಅದು ನನ್ ಭುಜದ ಮೇಲೆ ಕೂತಿತ್ತು. ನನಗೊಂಥರ ಇದೆಲ್ಲ ಹೊಸ ತರ ಎಕ್ಸ್ಪೀರಿಯನ್ಸ್. ಆಮೇಲೆ ಬರ್ಡ್ಸ್ ಗಳಿಗೆ ಫೀಡಿಂಗ್ ಮಾಡಕ್ಕೆ ನಮ್ಗೆ ಸೂರ್ಯಕಾಂತಿ ಬೀಜಗಳನ್ನ ತಂದ್ಕೊಟ್ರು. ಸೂರ್ಯಕಾಂತಿ ಬೀಜ ಕೊಟ್ಟ ತಕ್ಷಣನೇ ಒಂದು ಪ್ಯಾರೆಟ್ ಬಂದು ನನ್ನ ತಲೆ ಮೇಲೆ ಕೂತ್ಕೊಂತು. ಬೆಳಗ್ಗೆ 10:00 ಎಂಟ್ರಿ ಆದ್ವಿ ನಾವು. ನೋಡ್ತಾ ನೋಡ್ತಾ ಟೈಮು ಮಧ್ಯಾಹ್ನ 3 ಗಂಟೆ ಆಯ್ತಾ ಬಂತು. ಆದ್ರೆ ಬೆಳಗ್ಗೆಯಿಂದ ಸುತ್ತಾಡಿದ್ದು ಒಂದ್ ಪಾರ್ಟ್ ಆದ್ರೆ ಈ ಬರ್ಡ್ಸ್ ಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ವಲ್ಲ, ಇದೊಂದು ಬ್ಯೂಟಿಫುಲ್ ಪಾರ್ಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಳುಗಳಿದ್ರೆ ದಯವಿಟ್ಟು ಕರ್ಕೊಂಬಂದು, ಅವರು ಖಂಡಿತ ಎಂಜಾಯ್ ಮಾಡ್ತಾರೆ. She is called an African spur tortoise, which is considered to be one of the 3rd largest species in the world. He can have a lifespan of somewhere around 120-150 years with a good care. And you can all see a water tub on the right side there. Yes. That is how big he can grow once he becomes an adult. ಪ್ರಾಣಿ ಪೆಟ್ ಸೆಂಚುರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಲಿಂಕ್ ಮತ್ತೆ ಅದ್ರದ್ದು ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಇದೆ. ಈ ತರ ಹೇಳ್ತಾ ನಾನು ಯೂಟ್ಯೂಬ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಸರ್. ಇದ್ರದ್ದು ಏನಾದರೂ ಅಫಿಷಿಯಲ್ ಪೇಜು ಇಲ್ಲ ಏನಾದರೂ ಯೂಟ್ಯೂಬ್ ಲಿಂಕು prani.co.in